Rich Stars. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಿಚ್ ಸ್ಟಾರ್ಸ್. ನಾನು ನಿಮ್ಮ ರಾಧಾಶ್ರೀ. ಸೊ ಐ ಥಿಂಕ್ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ಮುಂದಿನ ನೋಟಿಫಿಕೇಶನ್ಗೋಸ್ಕರ ನಮ್ಮ ಚಾನಲಲ್ಲಿ ಏನೇನು ಇನ್ಫಾರ್ಮೇಷನ್ ಬರುತ್ತೆ ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಪ್ರತಿ ತಿಂಗಳು ಆಸ್ಟ್ರೋ ಸ್ಯಾಟರ್ನ್ ಕಡೆಯಿಂದ ನಿಮಗೆ ನ್ಯೂಮರಾಲಜಿ ಕ್ಲಾಸಸ್ ಇರುತ್ತೆ. ಸೊ ಹಾಗೆ ಅಲ್ಲಿ ನಿಮ್ಮ ವೈಯಕ್ತಿಕ ಅಂದರೆ ನಿಮ್ಮ ಫ್ಯಾಮಿಲಿಯ ಇಬ್ಬರು ವ್ಯಕ್ತಿಗಳ ಕುಂಡಲಿ ಅನಾಲಿಸಿಸ್ ಬರುತ್ತೆ, ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಸೊ ಅದು ನಿಮಗೆ ಹಾಗೆ ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದೀನಿ ನಿಮಗೆ. ಆಸ್ಟ್ರೋ ಸ್ಯಾಟರ್ನ್ ಸಂಸ್ಥೆಯ ವತಿಯಿಂದ ಯಾರ್ಯಾರು ನ್ಯೂಮರಾಲಜಿ ಕ್ಲಾಸಸ್ ಕಲಿತಾರೆ ಅವರೆಲ್ಲರೂ ಸಹ ಅರ್ನಿಂಗ್ ವಿತ್ ಲರ್ನಿಂಗ್. ಸೊ ನೀವು ಲರ್ನ್ ಮಾಡ್ತಾ ಅರ್ನ್ ಮಾಡಬೇಕು. ಸೊ ಹಾಗೆ ಅರ್ನ್ ಮಾಡ್ತಾ ಮತ್ತೆ ನೀವು ಇನ್ನೂ ಹೆಚ್ಚು ನಾಲೆಜ್ನ ಪಡ್ಕೋತಾ ಹೋಗಬೇಕು. ಆ್ಯಂಡ್ ಕಂಪ್ಲೀಟಾಗಿ ನಿಮ್ಮ ಜೊತೆ ಟಚ್ಚಲ್ಲಿ ಇರೋದ್ರಿಂದ ಖಂಡಿತ ನೀವು ಇನ್ವೆಸ್ಟ್ ಮಾಡೋದು ವಿತಿನ್ 6 to 1 year, ಅಂದರೆ 6 ಮಂತಿಂದ 1 year ಒಳಗಡೆ ನೀವು ಅರ್ನ್ ಮಾಡ್ತೀರಾ, ಮಾಡಿದ್ದಾರೆ ಕೂಡ. ಸೊ ಆ ಥರ ನಿಮ್ಮನ್ನು ನಾವು ರೆಡಿ ಮಾಡ್ತೀವಿ, ಸೊ ಜ್ಞಾನದ ಮುಖಾಂತರ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವೇನಪ್ಪ ಅಂತ ಹೇಳಿದ್ರೆ ಬುಧ ತುಂಬಾನೇ ಮುಖ್ಯವಾದಂತಹ ಗ್ರಹ ನಮ್ಮ ಎಸ್ಪೆಷಲಿ ಈ ಒಂದು ಕಲಿಯುಗದಲ್ಲಿ ತುಂಬಾನೇ ಮುಖ್ಯ. ಸೊ ಬುಧ ಜಾತಕದಲ್ಲಿ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಲೈಫ್ ಲೀಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಇದು ಒಂದು 2 ಮಂತ್ ನಮಗೆ ಮ್ಯಾಕ್ಸಿಮಮ್ ಇರೋದ್ರಿಂದ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇದರಲ್ಲಿರೋ ಮಾಹಿತಿನ 16 ಜನಕ್ಕೆ ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಸೊ ಟ್ರಾನ್ಸಿಟ್ ಆದಮೇಲೆ ಇದು ನಾವು ಶೇರ್ ಮಾಡೋದ್ರಿಂದ ಅದರಿಂದ ಖಂಡಿತ ಲಾಭ ಇರೋದಿಲ್ಲ. ಹಾಗಾಗಿ ಆ್ಯಂಡ್ ಜುಲೈ ಮಂತ್ ಕಂಪ್ಲೀಟ್, ಸೊ ಆಗಸ್ಟ್ 4th ವರೆಗೂ ನಮಗೆ ಆಷಾಢ ಮಾಸ ಇರೋದ್ರಿಂದ ಸೊ ಕೆಲವೊಂದು ತುಂಬಾ ಇಂಪಾರ್ಟೆಂಟ್ ವಿಚಾರಗಳು ಕೂಡ ನಡೆಯುತ್ತೆ ನಮ್ಮೆಲ್ಲರ ಒಂದು ಲೈಫ್ಗಳಲ್ಲಿ. ಅದು ಕೂಡ ನೆಕ್ಸ್ಟ್ ವಿಡಿಯೋಸ್ ಬರುತ್ತೆ ನಿಮಗೆ. ಸೊ ಈಗ ಬುಧ ಒಂದು ಟ್ರಾನ್ಸಿಟ್ ಆಗ್ತಾ ಇದ್ದಾರೆ. ಯಾವಾಗ ಅಂತ ಹೇಳಿದ್ರೆ ಜುಲೈ 19ರಿಂದ ಸೆಪ್ಟೆಂಬರ್ ನಮಗೆ 23ನೇ ತಾರೀಕು. ಸೊ ತುಂಬ ದೊಡ್ಡ ಪೀರಿಯಡ್ ಆಫ್ ಟೈಮಲ್ಲಿ ಸೊ ಸಿಂಹ ರಾಶಿಲೇ ಇರ್ತಾರೆ ಈ ಬಾರಿ, ಎಸ್ಪೆಷಲಿ ಈ ಒಂದು ಟೈಮಲ್ಲಿ. ಸೊ ಅದರಿಂದ ಏನೇನು ಬದಲಾವಣೆ ಆಗುತ್ತೆ ಅಂತ ನೋಡೋಣ. ಬಟ್ ಇಲ್ಲೊಂದು ಟ್ವಿಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಡೇಟ್ ನೆನ್ಪಿಟ್ಕೊಳ್ಳಿ, ಜುಲೈ 19ರಿಂದ ಸೆಪ್ಟೆಂಬರ್ 23ನೇ ತಾರೀಕು ತನಕ ಸೊ ಬುಧ ಗ್ರಹ ಸಿಂಹ ರಾಶಿಯಲ್ಲಿ ಇರುತ್ತೆ. ಆದರೆ ಅದರ ಮತ್ತೆ ಏನಾಗುತ್ತೆ ಅಂದರೆ ಆಗಸ್ಟ್ 5ನೇ ತಾರೀಕಿಂದ ಹಿಡಿದು ಸೊ ಆಗಸ್ಟ್ 29ನೇ ತಾರೀಕು, ಅಂದರೆ ಕಂಪ್ಲೀಟ್ ಆಲ್ಮೋಸ್ಟ್ 24 ದಿವಸಗಳ ಕಾಲ ರೆಟ್ರೋ ಆಗುತ್ತೆ. ಸೊ ರೆಟ್ರೋ ಆದಾಗ ಹಿಂದಿನ ಮನೆಯ ಒಂದು ಫಲಗಳು ನಮಗೆ ಸಿಗುತ್ತೆ. ಬಟ್ ಇಲ್ಲಿ ವಿಷಯ ಏನಂದರೆ ಆಗಸ್ಟ್ 4ನೇ ತಾರೀಕು ಅಮಾವಾಸ್ಯೆ, ಸೊ ಆಷಾಢ ಮಾಸದ ಕೊನೆಯ ಅಮಾವಾಸ್ಯೆ ಕಂಪ್ಲೀಟ್ ಆಗಿ ನಮಗೆ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ. ಬಟ್ ಈ ಮಧ್ಯೆ ತುಂಬ ಜನರು ಆಲ್ರೆಡಿ ಸಮ್ ಅಡ್ವಾನ್ಸ್ಗಳು ಪೇಮೆಂಟ್ ಮಾಡ್ತಾ ಇದ್ದಾರೆ, ಅಥವಾ ಒಂದು ಲೀಗಲ್ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋತಾ ಇದ್ದಾರೆ. ನೀವೇನಾದರೂ ಲೀಗಲಿ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಆಗಸ್ಟ್ 5ನೇ ತಾರೀಕು ಒಳಗಡೆ ಆದಷ್ಟು ಟ್ರೈ ಮಾಡಿ, ಒಳ್ಳೆ ಲಾಯರ್ ಮುಖಾಂತರನ ಅಥವಾ ಒಳ್ಳೆ. ಸೊ ಈಗ ಹೇಳ್ತೀನಿ ಯಾವ್ಯಾವ ಪಾಯಿಂಟ್ಸಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ. ಇದು ತುಂಬಾ ಮುಖ್ಯ. ದಶಾಭುಕ್ತಿ ಇರಲಿ ಬಿಡಲಿ, ಸೊ ಬುಧ ಎಲ್ಲರಿಗೂ ಟ್ರಾನ್ಸಿಟ್ ಆದಾಗ ಅವನ ಫಲಗಳನ್ನು ನಮಗೆ ಕೊಡ್ತಾನೆ. ಸೊ ಹಾಗಾಗಿ ಇಲ್ಲಿ ನಾವು ಅಲರ್ಟಾಗಿ ಇರಲೇಬೇಕು. ಮೇನ್ ಏನಪ್ಪ ಅಂತ ಹೇಳಿದ್ರೆ, ತುಂಬ ಜನಕ್ಕೆ ಏನು ಗೊತ್ತಾ, ಈ ಕೋವಿಡ್ ಬಂದಾಗಿಂದಲೂ ಅವ್ರ ಲಾಸಸ್ ಎಲ್ಲ ಬೇಗ ರಿಕವರಿ ಆಗಿಬಿಡ್ಬೇಕು. ಸೊ ಆದಷ್ಟು ಬೇಗ ಶಾರ್ಟ್ ಕಟ್ಟಲ್ಲಿ ಅಥವಾ ಕಮ್ಮಿ ಟೈಮಲ್ಲಿ ಹೆಚ್ಚು ಹಣ ನೋಡಬೇಕು ಅಂತ ಹೇಳಿ ಇವ್ರಿಗೆ ಒಂದು ಆಸೆ ಇರುತ್ತೆ. ಬಟ್ ಈ ಟ್ವಿಸ್ಟ್ ಏನು ಅಂತ ಹೇಳಿದ್ರೆ, ಎಂಡ್ ಆಫ್ ದ ಡೇ ನೋಡಿ, ಆಸ್ಟ್ರಾಲಜಿ, ನ್ಯೂಮರಾಲಜಿ, ರೇಖೆ, ವಾಸ್ತು ಏನೇ ಇರಲಿ, ಎಂಡ್ ಆಫ್ ದ ಡೇ ಕರ್ಮ. ಸೊ ಕರ್ಮ ಫಲದಾತ ಅವ್ನು ಏನು ಕೊಡ್ತಾನೋ ಅದನ್ನೇ ನಾವು ತಗೋಬೇಕು. ಬಟ್ ಇದು ಯಾಕೆ ಅಂತ ಹೇಳಿದ್ರೆ ರೂಟ್ ಮ್ಯಾಪ್. ಈಗ ಈ ಥರ ಟ್ರಾನ್ಸಿಟಲ್ಲಿ ರೆಟ್ರೋ ಆಗ್ತಾ ಇದೆ, ಇಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು. ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು? ಮೊದಲನೇದಾಗಿ ಯಾರಾದರೂ ಶೇರ್ಸಲ್ಲಿ ಹಿಂದೆ ಲಾಭ ಬಂದಿತ್ತು ಅಂತ ಹೇಳಿದ್ರೆ ಡಬಲ್ ತಗೊಂಡೋಗಿ ದಯವಿಟ್ಟು ನೀವು ಶೇರ್ಸಲ್ಲಿ ಹಾಕ್ತಾ ಇದ್ದೀರಾ ಅಂದರೆ ಎಚ್ಚರಿಕೆಯಿಂದ ಇರಿ. ಶೇರ್ಸ್ ಆಗಿರ್ಬೋದು, ಬೆಟ್ ಕಾಯಿನ್ಸ್ ಆಗಿರ್ಬೋದು. ಸೊ ಅದಾದ ನಂತರ ನೀವು ಚೀಟಿ ವ್ಯವಹಾರ, ತುಂಬ ಜನ ನಾರ್ಮಲ್ ಪೀಪಲ್ ಪಾಪ ತುಂಬ ಚೀಟಿ ವ್ಯವಹಾರ ನಡೆಸೋದು, ಹಿಂದೆ ಚೆನ್ನಾಗಿ ನಡ್ಸ್ಕೊಂಡು ಬಂದಿರ್ತಾರೆ. ಅಲ್ಲೊಂದು 10 ಲಕ್ಷ ಇದ್ರೆ 20 ಲಕ್ಷಕ್ಕೆ ಆಗಿದ್ರೆ ಅದು ತಗೊಂಡು ಅವರು ಓಡೋಗೋ ಸಾಧ್ಯತೆ ಕೂಡ ಇರುತ್ತೆ. ಸೊ ಹಾಗಾಗಿ ಆ್ಯಂಡ್ ಲೀಗಲ್ ಡಾಕ್ಯುಮೆಂಟ್ಸ್ ಏನೇ ಇರಲಿ, ಅದು ಎನಿ ಕೈಂಡ್ ಆಫ್ ಅಗ್ರಿಮೆಂಟ್ಸ್ ಆಗಿರ್ಬೋದು. ನೀವು ಮೂವಿ ಡಿಪಾರ್ಟ್ಮೆಂಟಲ್ಲಿ ಇದ್ದೀರಾ, ಸೊ ಮೂವಿ ಪ್ರಾಜೆಕ್ಟ್ ಲೀಗಲ್ ಡಾಕ್ಯುಮೆಂಟ್ಸಾ, ಅಥವಾ ಒಂದು ಲೈಸೆನ್ಸ್ ತಗೊಳ್ಳೋ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಪತ್ರಗಳು ಅಂದರೆ ಬ್ಯಾಂಕಿಗೆ ಸಂಬಂಧಪಟ್ಟಂತಹ ಪತ್ರಗಳಾಗಿರ್ಬಹುದು, ಭೂಮಿಗೆ ಸಂಬಂಧಪಟ್ಟಂತಹ ಪತ್ರಗಳಾಗಿರಬಹುದು, ಅಥವಾ
ನೀವು ಯಾರಿಗೋ ಹಣ ಕೊಡ್ತಾ ಇದ್ದೀರಾ, ಅದು ಲೀಗಲ್ ಡಾಕ್ಯುಮೆಂಟ್ಸ್ ಆಗಿರಬಹುದು. ಸೊ ಪ್ರೆಸ್ಸಲ್ಲಿರೋರಾಗಿರ್ಬಹುದು, ಮೀಡಿಯಾದಲ್ಲಿರೋರಾಗಿರಬಹುದು, ಎಸ್ಪೆಷಲಿ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್, ಅಥವಾ ನೀವು ಯಾವುದೋ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡಬೇಕಂತಿದ್ದೀರಾ ಅದ್ರದ್ದು ಲೀಗಲ್ ಡಾಕ್ಯುಮೆಂಟ್ಸ್ ಆಗಿರಬಹುದು, ಅಗ್ರಿಮೆಂಟ್ಸ್ ಆಗಿರಬಹುದು. ಅದಾದ ನಂತರ ಇಷ್ಟೂ ಪಾಯಿಂಟ್ಸಲ್ಲಿ ಅಲರ್ಟ್ ಆಗಿರಲೇಬೇಕು. ನೀವು ಅಡ್ವಾನ್ಸ್ ಕೊಡ್ತಾ ಇದ್ದೀರಾ, ನೀವು ಲೀಗಲ್ ತಗೋತಾ ಇದ್ದೀರಾ ಅಂತ ಹೇಳಿದ್ರೆ ಆಗಸ್ಟ್ 5ನೇ ತಾರೀಕು ಒಳಗೆ ಆದಷ್ಟು ಟ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಮಾಡಿದ್ರೆ ಆಗಸ್ಟ್ 5ನೇ ತಾರೀಕಿಂದ 29ನೇ ತಾರೀಕು ಒಳಗಡೆ ನಾವು ಮಾಡ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ಫೇಕ್ ಡಾಕ್ಯುಮೆಂಟ್ಸ್ ಇರಬಹುದು, ಅಥವಾ ನಮಗೆ ಅವ್ರು ಚೀಟ್ ಮಾಡೋ ಸಾಧ್ಯತೆ ಇರುತ್ತೆ. ಅಡ್ವಾನ್ಸ್ ತಗೊಂಡಿಲ್ಲ ಅಂತ ಹೇಳೋದು, ಅಥವಾ ಬಾಂಡ್ ಪೇಪರ್ಸ್ ಎಲ್ಲ ಫೇಕ್ ಬಾಂಡ್ ಪೇಪರ್ಸ್ ಇರ್ಬೋದು. ನೋಡಿ, ನೀವೇನಾದ್ರು ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಇದ್ರೆ 5ರಿಂದ 29ನೇ ತಾರೀಕು ಈ ಮಧ್ಯೆ ಒಳ್ಳೆ ಲಾಯರ್ನ, ಸೊ ನಿಮ್ದು ಫ್ಯಾಮಿಲಿ ಲಾಯರ್ ಆಗಿರಬಹುದು ಅಥವಾ ತುಂಬ ಟ್ರಸ್ಟೆಡ್ ಲಾಯರ್ ಆಗಿರಬಹುದು, ಇವರುಗಳನ್ನ ಕನೆಕ್ಟ್ ಮಾಡಿಕೊಂಡು ಒಂದ್ಸರಿ ಇಲ್ಲ 2 ಸರಿ ಪೇಪರ್ನ ಚೆಕ್ ಮಾಡಿಸಿ, ಸೊ ಅದಾದ ನೆಕ್ಸ್ಟ್ ನೀವು ಸಿಗ್ನೇಚರ್ಗಳನ್ನು ಹಾಕಿ. ಎಸ್ಪೆಷಲಿ ಇಲ್ಲಿ ತುಂಬಾನು ATM ಫ್ರಾಡ್ಸ್ ಆಗಿರಬಹುದು, ಅಥವಾ ಬ್ಯಾಂಕಲ್ಲಿ ಸ್ವಲ್ಪ ಫ್ರಾಡ್ ಕೆಲಸಗಳಾಗಿರಬಹುದು, ಅಥವಾ ನಮ್ಮ ಸಿಗ್ನೇಚರ್ಸ್ ಮಿಸ್ ಮ್ಯಾಚ್ ಆಗಿರಬಹುದು, ಅಥವಾ ನೇಮ್ಸ್ ಮಿಸ್ ಮ್ಯಾಚ್ ಆಗಿರ್ಬೋದು, ಸ್ಪೆಲ್ಲಿಂಗ್ ಕರೆಕ್ಷನ್ಸ್, ಅಥವಾ ಸೊ ಫಿಂಗರ್ ಪ್ರಿಂಟ್ ಸ್ಕ್ಯಾನ್ ಆಗ್ತಾ ಇಲ್ಲದೆ ಇರ್ಬೋದು. ಇವೆಲ್ಲ ಪ್ರಾಬ್ಲಮ್ಸು ಬರುತ್ತೆ. ಇದರಲ್ಲಿ ಯಾವ ಪ್ರಾಬ್ಲಮ್ ಅಂದ್ರೂ ನೀವು ಅಲರ್ಟ್ ಆಗಿರಿ. ಆ್ಯಂಡ್ ನಿಮ್ಮ ಫೋನ್ಗಳ ಪಾಸ್ವರ್ಡ್ ಸಡನ್ ಆಗಿ ಮರ್ತು ಹೋಗೋದು, ಅಥವಾ ಸಿಸ್ಟಮ್ ಪಾಸ್ವರ್ಡ್ ಮರ್ತು ಹೋಗೋದು, ಹ್ಯಾಕ್ ಆಗೋದು, ಹೈಲಿ ಹ್ಯಾಕಿಂಗ್. ಸೊ ಈ ಒಂದು ಪೀರಿಯಡ್ ಆಫ್ ಟೈಮಲ್ಲಿ ಸೊ ಬಿ ಕೇರ್ಫುಲ್. ಅದಾದ ನಂತರ ಸೊ ಇದಿಷ್ಟು ಬಂದು ವ್ಯಾವಹಾರಿಕವಾಗಿ ಆಯಿತು. ಪರ್ಸ್ನಲ್ ಆಗಿ ತಗೊಳ್ಳೋದಾದರೆ ತುಂಬ ಜನಕ್ಕೆ ಸ್ಕಿನ್ ಇನ್ಫೆಕ್ಷನ್ ಶುರು ಆಗಿದೆ ಆಲ್ರೆಡಿ. ಸೊ ಈ ಪೀರಿಯಡ್ ಆಫ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಸ್ಕಿನ್ ಹಾಸ್ಪಿಟಲ್ಸ್ ಆಗಿರಬಹುದು, ಅಥವಾ ಮಕ್ಕಳಿಗೆ ಸೊ ಕಿವಿ ಸಂದಿಲೆಲ್ಲ ಸ್ಕಿನ್ ಇನ್ಫೆಕ್ಷನ್ ಆಗೋದು, ಅಥವಾ ಕಣ್ಣುಗಳಲ್ಲಿ ಸೊ ಕಣ್ಣಿನ ಒಳಗಡೆ ಸೋಂಕು ಅಂತ ಹೇಳ್ತೀವಲ್ಲ, ಇದೆಲ್ಲ ಮತ್ತೆ ಸ್ಕಿನ್ ರಿಲೇಟೆಡ್ ಹೆಚ್ಚು ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಮಳೆಗಾಲ ಅದು ಒಂದು ಸೈಡ್ ಆದರೆ, ಈ ಗ್ರಹಗಳು ಈ ಥರ ಆದಾಗ ಬುಧ ಕಾರಕ ಫಾರ್ ಸ್ಕಿನ್, ಆ್ಯಂಡ್ ಬುಧ ಬಂದು ಚೈಲ್ಡ್. ಸೊ ಅವ್ನು ತುಂಬ ಸೆನ್ಸಿಟಿವ್ ಅಲ್ವಾ, ಹಾಗಾಗಿ ಸೆನ್ಸಿಟಿವ್ ಸ್ಕಿನ್ ಇರೋರು, ಅಥವಾ ಆಯಿಲಿ ಸ್ಕಿನ್ ಇರೋರು, ಅಥವಾ ನಾರ್ಮಲ್ ಎಲ್ಲ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಬರುತ್ತೆ. ಸೊ ಹಾಗಾಗಿ ನಾವು ನೋಡ್ಕೋಬೇಕಾಗುತ್ತೆ. ಅದಾದ ನಂತರ ಬಿ ಕೇರ್ಫುಲ್ ಆ್ಯಂಡ್ ಪಾರ್ಟ್ನರ್ಶಿಪ್ ಬಿಸ್ನೆಸ್. ಸೊ ಈಗ ಹೇಳ್ತಾರೆ, ನೀವು 10 ಲಕ್ಷ ಹಾಕಿ ನಾನು 5 ಲಕ್ಷ ಹಾಕ್ತೀನಿ, ಜಸ್ಟ್ ಇನ್ನೊಂದು ವಾರ ನಿಮಗೆ ವಾಪಸ್ ಮಾಡಿಬಿಡ್ತೀನಿ ಇರೋ ಅಮೌಂಟ್ ಎಲ್ಲ ಅಂತ ಹೇಳಿ. ಡೆಫಿನೆಟ್ಲಿ ಈ ಪೀರಿಯಡ್ ಆಫ್ ಟೈಮ್ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಆಲ್ರೆಡಿ ಜುಲೈ 19ರಿಂದ ಸೊ ನಿಮಗೆ ಮೂವ್ ಆಗ್ತಾ ಇದ್ದಾರೆ. ಆಗಸ್ಟ್ ನಿಯರ್ಲಿ ನಿಮಗೆ ಒಂದು 13 ದಿವಸ ಚೆನ್ನಾಗಿದೆ. ಈ ಮಧ್ಯದಲ್ಲಿ ನೀವು ಏನಾದರೂ ಆಲ್ರೆಡಿ ಆಷಾಢ ಇದೆ, ಎಷ್ಟೋ ಜನ ನೀವು ಒಳ್ಳೆ ಕೆಲಸಕ್ಕೆ ಕೈ ಇಡಲ್ಲ. ಸೊ ಹಾಗಾಗಿ ನೋಡ್ಕೊಂಡಿರಿ. ಆಮೇಲೆ ಮನೆ ದೇವ್ರು ಹೂವು ಕೊಡ್ತು, ಆಮೇಲೆ ಊರ್ ದೇವ್ರು ಹೂವು ಕೊಡ್ತು, ಪಕ್ಕದ ದೇವ್ರು ಹೂವು ಕೊಡ್ತು ಅಂತ ದೇವ್ರ ಮೇಲೆ ಬ್ಲೇಮ್ ಮಾಡಬೇಡಿ ದಯವಿಟ್ಟು. ನೆಕ್ಸ್ಟ್ ಇದಿಷ್ಟು ಬಂದು ಸ್ಕಿನ್ಗೆ ಸಂಬಂಧಪಟ್ಟ ಹಾಗೆ. ಬುಧ ಕಾರಕ ಫಾರ್ ಸೋದರ ಮಾವ. ನಿಮ್ಮ ಸೋದರ ಮಾವ ಅವರು ಒಳ್ಳೆಯವರೇ ಆಗಿರಬಹುದು. ಈ ಪೀರಿಯಡ್ ಆಫ್ ಟೈಮಲ್ಲಿ ಸೊ ಸಂದರ್ಭ ಹಂಗಿರುತ್ತೆ. ಸೊ ಹಾಗಾಗಿ ಈ ಪೀರಿಯಡ್ ಆಫ್ ಟೈಮಲ್ಲಿ ಯಾವುದೇ ದೊಡ್ಡ ಹಣನ ನೀವು ಅವ್ರಿಗೆ ಅಂತ ಹೇಳಿದ್ರೆ ಏನೋ ಒಂದು ವಿಚಾರಕ್ಕೆ ಭೂಮಿ ತಗೊಳ್ಳೋದು, ಕಾರ್ ತಗೊಳ್ಳೋದು, ಅಥವಾ ಶ್ಯೂರಿಟಿಗಳು ಹಾಕೋದು, ಸೊ ಅಥವಾ ನಿಮ್ಮ ಡಾಕ್ಯುಮೆಂಟ್ಸ್ ಕೊಡೋದು, ಆಧಾರ್, ಪ್ಯಾನ್, ಸೊ ಎಕ್ಸೆಟ್ರಾ ಬ್ಯಾಂಕ್ ಡೀಟೇಲ್ಸ್ ಕೊಡೋದು. ಸೊ ಬಿ ಕೇರ್ಫುಲ್. ಬುಧ ಬಂದು ಫ್ರೆಂಡ್ಸ್ಗೆ ಕಾರಕ, ಹಾಗೆ ಸೋದರ ಮಾವನಿಗೆ ಕಾರಕ, ಅಥವಾ ಮಾವನ ವರಸೆ ಇರೋನ್ನ ತಗೊಳ್ಳಿ. ಸೊ ಇವರೊಟ್ಟಿಗೆ ಒಂದು ಲೈಕ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ಬೋದು, ಅಥವಾ ನಿಮ್ಮನ್ನು ನಂಬಿ ನಾ ಕೊಟ್ಟೆ ನಾ ಕೆಟ್ಟೆ ಅಂತ ಬರಬಹುದು. ಸೊ ಹಾಗಾಗಿ ನೀವು ನೋಡ್ಕೊಳ್ಳಿ. ಸೊ ಇದಿಷ್ಟು ವಿಚಾರಗಳು ಬುಧನಿಗೆ ಸಂಬಂಧಪಟ್ಟ ವಿಚಾರಗಳು. ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಕನ್ಸಲ್ಟೆನ್ಸಿಗೆ ಬೇಕಾದವರು ಸೊ ಜೂಮ್ ಕಾಲ್ ಆಗಿರಬಹುದು, ಅಥವಾ ಫೋನ್ ಕಾಲ್ ಆಗಿರಬಹುದು. ಸೊ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಲ್ ಮಾಡಬಹುದು. ಹಾಗೆ ನ್ಯೂಮರಾಲಜಿ ಕ್ಲಾಸಸ್ಗೆ ಇಂಟ್ರೆಸ್ಟ್ ಇರೋರು ಸೊ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ನ ತಗೊಳ್ಳಿ. ಪ್ರತಿ ತಿಂಗಳು ನ್ಯೂಮರಾಲಜಿ ಕ್ಲಾಸಸ್ ಇರುತ್ತೆ. ಈಗ ಲಗ್ನಗಳ ಪ್ರಕಾರ ಹೋಗೋಣ. ಸೊ ಬುಧ ಆಲ್ರೆಡಿ ನಾವು ಏನೇನಿದ್ದೀವಿ, ಕ್ಯಾಲ್ಕುಲೇಷನ್ಗೆ ಕಾರಕ, ಮ್ಯಾಥ್ಸ್. ಸ್ವಲ್ಪ ಮಕ್ಕಳು ಸ್ವಲ್ಪ ಮ್ಯಾಥ್ಸಲ್ಲಿ ಅಥವಾ ಈಗ ಟೆಸ್ಟ್ಗಳೇನಾದರೂ ಇದ್ದರೆ ಅಲ್ಲಿ ಸ್ವಲ್ಪ ಒಂದು ಮಾರ್ಕ್ಸ್ನ ಕಮ್ಮಿ ತೆಗೆಯೋ ಒಂದು ಸಾಧ್ಯತೆ ಇದೆ. ಸೊ ನಾನು ಓವರ್ ಆಲ್ ಲಗ್ನಗಳ ಪ್ರಕಾರ ತಗೊಳ್ಳೋದಾದರೆ, ಮೇಷ ಲಗ್ನಕ್ಕೆ ಸೊ ಆ್ಯಕ್ಚುಲಿ 3rd ಲಾಡು ಮತ್ತು 6th ಲಾಡು ಸೊ ನಿಮಗೆ 5th ಅಲ್ಲಿ ಬರ್ತಾ ಇರೋದ್ರಿಂದ 3 ಮತ್ತು 6ನೇ ಮನೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಅಲರ್ಟ್ ಆಗಿರಿ. ಸೊ ತುಂಬ ಎಫರ್ಟ್ ಹಾಕಿರ್ತೀರ, ಈಗೇನು ಈ ಕೈಗೆ ಬರೋದು ಸೊ ನಿಮ್ಮದು ಕೈಯಿಂದ ಮಿಸ್ ಆಗ್ಬೋದು. ನೀವು ಇದಿರೋ ವಿಚಾರದಲ್ಲಿ ನೋಡ್ಕೊಳ್ಳಿ. ಬುಧ ಅಂತ ಬಂದಾಗ ಎಲ್ಲರಿಗೂ ಒಂದೇನೆ, ಯಾರನ್ನು ಬಿಡೋದಿಲ್ಲ. ಅವರು ಚೀಟಿಂಗ್ ಮಾಡೋರು ಹೆಚ್ಚಿಗೆನೇ ಇರ್ತಾರೆ. ಸೊ ಬಿ ಕೇರ್ಫುಲ್. ನೆಕ್ಸ್ಟ್ ಆರೋಗ್ಯದಲ್ಲಿ ನಾನು ಆಲ್ರೆಡಿ ಫಸ್ಟ್ ಡಿಪಾರ್ಟ್ಮೆಂಟಲ್ಲೇ ಎಲ್ಲ ಮುಗಿಸಿದ್ದೀನಿ. ಸೊ ಹಾಗಾಗಿ ಅಷ್ಟು ಅಂಶಗಳಲ್ಲಿ ನೀವು ಅಲರ್ಟ್ ಆಗಿರಿ. ಇಲ್ಲಿ ಮೇಯ್ನ್ಲಿ ಅಲರ್ಟ್ ಆಗಿರಬೇಕು ಅಂತ ಹೇಳೋದಾದರೆ, ಸೊ ಕನ್ಯಾ ಲಗ್ನದವರು ತುಂಬಾನೇ ಚೂಟಿ ಜಾಸ್ತಿ ಅಲ್ವಾ. ಮತ್ತೆ 10ನೇ ಮನೆ ಅಧಿಪತಿ ಕೂಡ 12ರಲ್ಲಿ ಕೂತ್ಕೋತಾ ಇರೋದ್ರಿಂದ, ಬಟ್ ರೆಟ್ರೋಗ್ರೇಡ್ ಆಗ್ತಾ ಇರೋದ್ರೆ ಏನಾಗುತ್ತೆ ಅಂದರೆ, ಸೋಷಿಯಲ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಅಥವಾ ನೀವು ವರ್ಕ್ ಮಾಡುವಂತಹ ಜಾಗದಲ್ಲಿ
ಯಾರೋ ಒಬ್ರು ನಿಮ್ಮನ್ನ ಹಣ ಕೇಳೋದು ಅಥವಾ ಸಿಗ್ನೇಚರ್ಸ್ ಹಾಕೋದು, ನಿಮ್ಮ ಕೈಲಿ ಶೂರಿಟಿ ಹಾಕ್ಸೋದು, ನಿಮ್ಮ ಬೈಕ್ನ ತಗೊಂಡು ಹೋಗೋದು, ಸೊ ಡಾಕ್ಯುಮೆಂಟ್ಸ್ನ ಎಲ್ಲೋ ಮಿಸ್ ಮಾಡ್ಬರೋದು, ನಿಮ್ಮ ಕಾರ್ನ ತಗೊಂಡು ಹೋಗೋದು, ಸೊ ಇದೆಲ್ಲ ನಡೆಯುತ್ತೆ. ಸೊ ಕನ್ಯಾ ಲಗ್ನದವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸೊ ಅದನ್ನು ಹೊರತುಪಡಿಸಿ ಉಳಿದಂತಹ ಎಲ್ಲ ಲಗ್ನಗಳಿಗೂ ಈ ಪೀರಿಯಡ್ ಆಫ್ ಟೈಮ್ ಫೇವರಬಲ್ ಆಗಿದೆ. ಆದರೆ ಫುಲ್ ಆಗಸ್ಟ್ ಮಂತಲ್ಲಿ ಸ್ವಲ್ಪ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದಾಗೆ ಆ ಒಂದು ಅಂಶಗಳಿಗೆ ಅಲರ್ಟ್ ಆಗಿರಿ. ಜಾತಕದಲ್ಲಿ ಬುಧ ಚೆನ್ನಾಗಿರ್ಲಿ ಬಿಡ್ಲಿ, ಟ್ರಾನ್ಸಿಟ್ ಅಲ್ಲಿ ಇಲ್ಲಿ ನಮಗೆ ಲಾಕ್ ಮಾಡಿಬಿಡ್ತಾರೆ. ಸೊ ಬಿ ಕೇರ್ಫುಲ್. ನೆಕ್ಸ್ಟ್, ವಿಪರೀತ ರಾಜಯೋಗ. ಎಸ್, ಪ್ರತಿ ಬಾರಿನೂ ನೋಡಿ, ಒಬ್ರಿಗೆ ಮೈನಸ್ ಆದ್ರೆ ಇನ್ನೊಬ್ರಿಗೆ ಪ್ಲಸ್ ಆಗೋದಲ್ವಾ. ಈ ಸರಿ ವಿಪರೀತ ರಾಜಯೋಗ ಯಾರಿಗಿದೆ ಅಂತ ಹೇಳಿದ್ರೆ, ಸೊ ಖಂಡಿತ ಮಕರ ರಾಶಿ ಅಥವಾ ಮಕರ ಲಗ್ನದವ್ರಿಗೆ. ಯಾಕೆ ಮಕರ ರಾಶಿ ಅಂತ ಹೇಳಿದ್ರೆ 6ನೇ ಮನೆ ಅಧಿಪತಿ 8ರಲ್ಲಿ ಕೂತ್ಕೋತಾ ಇದ್ದಾರೆ. ಸೊ ಹಾಗಾಗಿ ಕೆಲಸದಿಂದ ಲಾಭ, ಸಡನ್ ಆಗಿ ಪ್ರಮೋಷನ್ ಆಗ್ಬೋದು, ಸಡನ್ ಆಗಿ ನಿಮಗೆ ಪಾಸ್ಟ್ ಏನಾದರೂ ಪೆಂಡಿಂಗ್ ಅಮೌಂಟ್ಸ್ ಲೈಕ್ ಇದ್ರೆ ಅದು ನಿಮಗೆ ಈಗ ಬರೋ ಸಾಧ್ಯತೆ ಇದೆ. ವಿಪರೀತ ರಾಜಯೋಗ. 8ನೇ ಮನೆನ ನಾವು ಸಡನ್ ಈವೆಂಟ್ಸ್ ಅಂತ ತಗೊತೀವಿ. ವಿ ಆರ್ ನಾಟ್ ಎಕ್ಸ್ಪೆಕ್ಟಿಂಗ್, ಸೊ ಸಡನ್ಲಿ. ಬಟ್ ಈ ಟೈಮು ಪಾಸಿಟಿವ್ ಆಗಿದೆ. ಆ್ಯಂಡ್ ಗೌರ್ಮೆಂಟ್ ಕಡೆಯಿಂದ, ಯಾಕೆ ಗೌರ್ಮೆಂಟ್ ಕಡೆಯಿಂದ ಅಂದರೆ ಸಿಂಹರಾಶಿ ಪ್ರವೇಶ ಆಗ್ತಾ ಇದೆ, ಅಲ್ಲಿ ಮುಖ ನಕ್ಷತ್ರ ಇದೆ, ಸೊ ಶುಕ್ರನ ನಕ್ಷತ್ರ ಇದೆ, ಅದಾದ ನಂತರ ಸೂರ್ಯನ ನಕ್ಷತ್ರ ಇದೆ. ಗೌರ್ಮೆಂಟ್ ರಿಲೇಟೆಡ್ ಯಾವುದಾದ್ರು ಫಂಡ್ ಬರಬೇಕು ಅಂದರೆ ಇವ್ರುಗಳಿಗೆ ಬರುತ್ತೆ ಈ ಪೀರಿಯಡ್ ಆಫ್ ಟೈಮಲ್ಲಿ. ಆ್ಯಂಡ್ ಎಷ್ಟೋ ಜನ ದುಡ್ಡು ಕೊಟ್ಟು ಕಳ್ಕೊಂಡಿದ್ದೀರಾ. ಯಾವ ವಿಚಾರಕ್ಕೆ? ಗೌರ್ಮೆಂಟ್ ಜಾಬ್ ಆಗಿರಬಹುದು ಅಥವಾ ಪ್ರೈವೇಟ್ ಜಾಬ್ ಆಗಿರ್ಬೋದು. 2 ವರ್ಷ 3 ವರ್ಷ ಇನ್ನೂ ಇಲ್ಲಿ ತನಕ ಬಂದಿಲ್ಲ. ನೀವೇನಾದರೂ ಈ ಲಗ್ನ ಆಗಿದ್ರೆ ಈ ಬಾರಿ ಇದೆ. ಬಟ್ ಕೆಲವು ಲಗ್ನದವ್ರಿಗೆ ಖಂಡಿತ ರೆಟ್ರೋಗ್ರೇಡ್ ಆದಾಗ ಅದನ್ನೇ ಹೇಳ್ತೀರಲ್ವಾ, ಇನ್ನೊಂದು ಸ್ವಲ್ಪ ಕೊಡಿ, ಆ ಅಮೌಂಟು ಸೇರಿಸಿ ನಿಮ್ಗೆ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾರಲ್ಲ. ಬಿ ಕೇರ್ಫುಲ್, ಯಾರನ್ನು ಹಣ ಕೊಟ್ಟು ಕಳ್ಕೊಳ್ಳೋಕ್ಕೆ ಹೋಗ್ಬೇಡಿ. ಮಕರ ಲಗ್ನದವ್ರಿಗೆ ವಿಪರೀತ ರಾಜಯೋಗ. ಹಾಗೆ ಕುಂಭ ಲಗ್ನದವ್ರಿಗೆ ಯಾಕೆ ಅಂತ ಹೇಳಿದ್ರೆ 8ನೇ ಮನೆ ಅಧಿಪತಿ 7ರಲ್ಲಿ ಬರ್ತಾ ಇದ್ದಾರೆ. ಸೊ ಬಿಸ್ನೆಸ್ ವಿಚಾರದಲ್ಲಿ ಈ ಹಿಂದೆ ಏನೇನು ಡೀಲ್ಸ್ ಎಲ್ಲ ಆಗಿರುತ್ತಲ್ವಾ, ಸಡನ್ ಚೇಂಜಸ್. ಹಾಗೆ ರೆಟ್ರೋ ಆದಾಗಲೂ ಅವ್ರಿಗೆ ಲಾಭ. ಟೋಟಲಿ 100% ಈ ಬಾರಿ ಲಾಭ ಪಡ್ಕೋತಾ ಇರೋದು ಕುಂಭ ಲಗ್ನದವರು ಅಥವಾ ಕುಂಭ ರಾಶಿಯವರು. ಆಲ್ರೆಡಿ ಪಾಪ ತುಂಬ ನೊಂದೋಗಿದ್ದಾರೆ. ಸೊ ಈಗ ನೋಡಿ ಅವ್ರಿಗೆ ಸಡನ್ ಯಾರಿಗಪ್ಪ ಜಾಕ್ಪಾಟ್ ಟೈಮ್ ಅಂತ ಹೇಳಿದ್ರೆ ಕುಂಭ ಲಗ್ನದವ್ರಿಗೆ. 8ನೇ ಮನೆ ಅಧಿಪತಿ 7ರಲ್ಲಿ ಕೂತ್ಕೋತಾರೆ, ಪ್ಲಸ್ ರೆಟ್ರೋಗ್ರೇಡ್ ಆಗ್ತಾರೆ. ಇವ್ರಿಗೆ ರೆಟ್ರೋಗ್ರೇಡ್ ಆದಾಗೂ ಸೊ ಲಾಭ ಇದೆ, ಡೈರೆಕ್ಟ್ ಆಗಿದ್ದಾಗಲೂ ಲಾಭ ಇದೆ. ರೆಟ್ರೋಗ್ರೇಡ್ ಆದಾಗ 6ಕ್ಕೆ ಬರ್ತಾರೆ, 8ನೇ ಮನೆ ಅಧಿಪತಿ 6ಕ್ಕೆ ಬಂದಾಗ ಜಾಬಲ್ಲಿ ಲಾಭ ಇದೆ ಅವ್ರಿಗೆ, ಈ ವ್ಯಕ್ತಿಗಳಿಗೆ ಈ ಬಾರಿ. ಮತ್ತೆ ಡೈರೆಕ್ಟ್ ಇರುವಾಗ ಸೊ 8ನೇ ಮನೆ ಅಧಿಪತಿ 7ರಲ್ಲಿ ಕೂತ್ಕೊಂಡಾಗ ಪಬ್ಲಿಕ್ ಇಂದ, ಬಿಸ್ನೆಸ್ ಇಂದ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇಂದ ಅಥವಾ ವೈಫ್ ಆಪೋಸಿಟ್ ಪರ್ಸನ್ಸ್ ಇಂದ, ಸೊ ಇವರುಗಳಿಂದ ಅಧಿಕ ಲಾಭ ಇದೆ. ಉಳಿದಂತಹ ಲಗ್ನಗಳಿಗೆ ಯಾರ್ಯಾರಿಗೆ ಚೆನ್ನಾಗಿದೆ ಅಂತ ಹೇಳಿದ್ರೆ, ಸೊ ಋಷಭದವ್ರಿಗೂ ಚೆನ್ನಾಗಿದೆ, ನೆಕ್ಸ್ಟ್ ಮಿಥುನ ರಾಶಿಯವ್ರಿಗೂ ಚೆನ್ನಾಗಿದೆ ಅಥವಾ ಮಿಥುನ ಲಗ್ನದವ್ರಿಗೂ ಚೆನ್ನಾಗಿದೆ. ಲಗ್ನಾಧಿಪತಿ ಮತ್ತು ಚತುರ್ಥಾಧಿಪತಿ ಸೊ 3ನೇ ಮನೆಯಲ್ಲಿ ಕೂತ್ಕೊಂಡು ರೆಟ್ರೋಗ್ರೇಡ್ ಆದಾಗ ಸ್ವಲ್ಪ ನೋಡ್ಕೋಬೇಕು. ಕುಟುಂಬದಲ್ಲಿ ಮಾತು, ನಾನು ಆಲ್ರೆಡಿ ಸೋದರ ಮಾವ ಅಂತ ಹೇಳಿದ್ನಲ್ವಾ, ಸೊ ಆ ಅಂಶಗಳು ಬರುತ್ತೆ, ನಾವು ನೋಡ್ಕೋಬೇಕು. ಬಟ್ ಇಲ್ಲಿ ಸಿಂಹ ಲಗ್ನದವ್ರಿಗೆ ಸೊ ಇವ್ರಿಗೆ ಏನಾಗುತ್ತೆ ಅಂದರೆ 2nd ಹೌಸ್ ಲಾರ್ಡು ಮತ್ತು 11th ಹೌಸ್ ಲಾರ್ಡು ಲಗ್ನದಲ್ಲೇ. ಸೊ ಇವ್ರಿಗೆ ಚೆನ್ನಾಗಿದೆ, ಬಟ್ ರೆಟ್ರೋಗ್ರೇಡ್ ಆದಾಗ ಚೆನ್ನಾಗಿಲ್ಲ. ಅದಕ್ಕೆ ನಾನು ಹೇಳಿದ್ದೀನಿ, ರೆಟ್ರೋಗ್ರೇಡ್ ಆದಾಗ ಏನಾಗುತ್ತೆ ಹೇಳಿ, 2ನೇ ಮನೆ ಅಧಿಪತಿ ಲಗ್ನದಲ್ಲಿ ಕೂತ್ಕೊಂಡು ರೆಟ್ರೋಗ್ರೇಡ್ ಆದಾಗ 12ನೇ ಮನೆಯನ್ನು ನೋಡುತ್ತೆ. ಕುಟುಂಬದವರಿಂದ ಲಾಸು, ಫ್ರೆಂಡ್ಸ್ ಕಡೆಯವರಿಂದ ಲಾಸು. ಸೊ ಹಾಗಾಗಿ ಲಾಸ್ ಹೆಂಗಾದ್ರೂ ಬರ್ಬೋದು, ವೈಫಿಂದ, ಹಸ್ಬೆಂಡಿಂದ, ಮಕ್ಕಳಿಂದ, ರಿಲೇಷನ್ಸಿಂದ, ಯಾರಿಂದ ಆದ್ರೂ ಬರ್ಬೋದು. ಬ್ಯಾಂಕ್ ಆಲ್ರೆಡಿ ನಾನು ಹೇಳಿದ್ದೀನಲ್ವಾ, ಚೆಕ್ ಬೌನ್ಸ್ ಆಗೋದು, ಸೊ ಅಮೌಂಟ್ ಲಾಕ್ ಆಗೋದು, ಅಥವಾ ಲಿಮಿಟ್ ಕ್ರಾಸ್ ಆಗಿದೆ ಸ್ಟಾಪ್ ಆಗೋದು, ಅದು ಇರಿಟೇಟಿಂಗ್ ಆಗುತ್ತೆ. ಅದು ಸೊ ನೋಡೋಕೆ ಇಷ್ಟೇ ಇರುತ್ತೆ, ಇರಿಟೇಟಿಂಗ್ ಆಗುತ್ತೆ. ಸೊ ಹಾಗಾಗಿ ನಾನು ಸ್ಟಾರ್ಟಿಂಗ್ ಹೇಳಿದ ಪಾಯಿಂಟ್ಸ್ ಇದರಲ್ಲಿ ಜಸ್ಟ್ ಅಲರ್ಟ್ ಆಗಿರಿ. ಸೊ ಇನ್ನು ಅದನ್ನು ಹೊರತುಪಡಿಸಿ ಧನುರ್ ಲಗ್ನದವರಿಗೆ, ವೃಶ್ಚಿಕ ಲಗ್ನದವರಿಗೆ ತುಂಬಾನೇ ಚೆನ್ನಾಗಿದೆ. ಅಂಡ್ ಮೀನ ಲಗ್ನಕ್ಕೆ ಸೊ 7ನೇ ಮನೆ ಅಧಿಪತಿ 6ರಲ್ಲಿ ಕೂತ್ಕೊಂಡು ರೆಟ್ರೋಗ್ರೇಡ್ ಆಗ್ತಾರೆ. 50-50 ಇದೆ. ಇವರು ಹೆಲ್ತ್ ಅಲ್ಲಿ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಫಸ್ಟ್ ಟೈಮ್ ಮೀನ ಲಗ್ನ ಅಥವಾ ಮೀನ ರಾಶಿಯವರಿಗೆ ಯಾವಾಗಲೂ ಕೈಯಲ್ಲೆಲ್ಲ ಸ್ಕಿನ್ ಯಾವಾಗ್ಲೂ ಪೊರೆ ಆಗಿರ್ತಾ ಇರುತ್ತೆ. ಈ ಪೀರಿಯಡ್ ಆಫ್ ಟೈಮಲ್ಲಿ ಸ್ಕಿನ್ ಪ್ರಾಬ್ಲಮ್ಸ್ ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೀನಿ, ಸ್ಕಿನ್ ಪ್ರಾಬ್ಲಮ್ಸ್. ಸೊ ಅದನ್ನ ನಾವು ನೋಡ್ಕೋಬೇಕಾಗುತ್ತೆ. ಅಂಡ್ ಈ ಟೈಮಲ್ಲಿ ಸ್ವಲ್ಪ ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಮೇಕಪ್ ಐಟಮ್ಸ್ ಆಗಿರ್ಬೋದು, ಇವೆಲ್ಲನೂ ಸ್ವಲ್ಪ ಬಳಸುವಾಗ ಎಚ್ಚರಿಕೆಯಿಂದ ಬಳಸಿ. ಸೊ ಇದಿಷ್ಟು ವಿಚಾರ ಬುಧನ ವಿಚಾರ. ಸೊ ನಾನು ಅಗೇನ್ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ ವಿಡಿಯೋಸ್ ಅಂತ ಹೇಳ್ತಾ, ನ್ಯೂಮರಾಲಜಿ ಕ್ಲಾಸಸ್ಗೆ ಇಂಟ್ರೆಸ್ಟ್ ಇರೋರು ಹಾಗೆ. ಸೊ ನೆಕ್ಸ್ಟ್ ಆಷಾಢ ಮುಗಿದ ತಕ್ಷಣ ನಮಗೆ ಶ್ರಾವಣ ಬರ್ತಾ ಇದೆ. ಯಾರ್ಯಾರು ಮ್ಯಾಚ್ ಮೇಕಿಂಗ್ ಚೆಕ್ ಮಾಡಿಸ್ಕೋಬೇಕು ಅಥವಾ ನೇಮ್ಸ್ ಕರೆಕ್ಷನ್ಸ್ ಮಾಡ್ಕೋಬೇಕು ಅಥವಾ ಪ್ರಾಪರ್ಟಿ ಯಾವ ಡೇಟಲ್ಲಿ ನಾವು ಯಾವ ನಂಬರ್ ಪ್ರಾಪರ್ಟಿ ತೊಗೊಂಡು ರಿಜಿಸ್ಟ್ರೇಷನ್ ಮಾಡಬೇಕು, ಯಾರ ಹೆಸರಲ್ಲಿ ಮಾಡಬೇಕು, ಈ ಥರ ಯಾರಿಗಾದರೂ
ಜಾತಕ ಚೆಕ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಖಂಡಿತ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಸೊ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರಗಳು, ಧನ್ಯವಾದಗಳು.